ಇನ್ನೂ ಒಂದು ಬಿಯರ್ ಹಾಕೊಂಡಿರ್ಬೇಕಾಯ್ತು. ಏನೋ ಕಲ್ಯಾಣಿ ಬರ್ತಾಳಂತೆ, ಏನೋ ಮಾಡೋದು. ನಂಗೆ ಬೇಡ ಹೋಗು. ಮೊದಲು ನಾನು ಹೇಳಿದ್ದಕ್ಕೆ ಉತ್ತರ ಕೊಡು. ಅಪ್ಪ ಅಮ್ಮ ಮದುವೆ ಅಂತ ಹೇಳ್ತಾ ಇದ್ದಾರೆ. ನಿಂಗೆ ನುಚ್ಚ ಪ್ರಕಾಶ, ಏನೋ ಮದುವೆಗೊಂದಿನ ಮುಂಚೆ ತಾನೇ ಊರು ಜನ ಮುಂದೆ ನೀನು ಅವಳು ಸಿಬ್ರು ಸಿಗಾಕೊಂಡ್ರಿ. ಏನಿದ್ರು ನಿಮ್ಮ ಮಾವತನ ಮಾಮನ. ಅದು ನಡೆದು ಎಷ್ಟು ವರ್ಷ ಆಯಿತು? 2 ವರ್ಷ. 2 ವರ್ಷ ಆಯಿತು. ಅವಾಗ ನಡೆದಿರೋಕ್ಕಿನ್ನ ಅದೇ ಈಗೋಲ್ ಸುತ್ತಾ ಇದೆಯಲ್ಲೋ. ನಿನಗೇನು, ನೀನು ಹೇಳ್ದೆ, ನಾನು ತಾನೇ ಅನುಭವಿಸಿತು. ಎಲ್ಲರ ಮುಂದೆ ನನ್ನ ಮಾನವ ಮರ್ಯಾದೆ ಸಮಾಧಿ ಮಾಡಿದ್ದಾಳೆ. ಅದು ನನಗೆ ತಾನೇ ಗೊತ್ತು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ಬೇಕು ಅಂದರೆ ಹೋಗಿ ಮದುವೆ ಮಾಡ್ಕೊ. ಊರೊಳಗಡೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಸುತ್ತಾಡ್ಕೊಂಡು ತಿರುಗ್ತಾ ಇದ್ದಾರೆ. ನೀ ಏನಂದ್ರೆ ಹಳೆ ಕತೆ ಮಾತಾಡ್ತಾ ಇದೀಯ. ಏನೋ ಆ ಥರ ಫಿಗರ್ ಎಲ್ಲಿ ಹುಡುಗಿದ್ರು ಸಿಗೋದಿಲ್ಲ. ನಿನ್ನ ಹತ್ರ ಕಾಸಿದೆಯಲ್ಲ ಅದಕ್ಕೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೊಂತೀಯಾ? ಹಂಗಂದ್ರೆ ನಿನ್ಗೆ ಇಷ್ಟ ತಾನೆ? ಇಷ್ಟ ಎಲ್ಲ ಏನು ಇಲ್ಲೋ, ಮಾವ ಮಗಳು ತಾನೆ. ದಯವಿಟ್ಟು ಇಷ್ಟ ಅದು ಒಪ್ಕೋ. ಇಲ್ಲ ಅಂದರೆ ನಿನ್ನ ಹುಡುಗಿನೇ ಸಿಗಲ್ಲ. ಹೇಳ್ಮಾ, ಎಲ್ಲಿದ್ದೀರಾ? ಯಾವಾಗ ಬರ್ತೀರಾ? ಊಟದ್ರಲ್ಲಿ ನೀರಾಗ್ಬಿಡ್ಲಾ? ಈಗ ನಾನು ಹೊರಟು ಬಂದೆ, 5 ನಿಮಿಷ. ಮಚ್ಚ, ನಾನು ನೋಡ್ತೀನಿ. ರುಚಿಕರವಾಗಿರೋಂಥ ಮೀನು ಸಾರು ಮಾಡಿದ್ದಾರೆ. ನೀರಲ್ಲಿ ಊಟ ಹಾಕೊಂಡು ತಿಂದರೆ ಚೆನ್ನಾಗೇ ಇರೋದಿಲ್ಲ. ಆದ್ದರಿಂದ ನಾನು ಹೋಗ್ತೀನಿ. ಆಮೇಲೆ ಅವ್ರು ತುಂಬ ಒಳ್ಳೆ ಹುಡುಗಿ, ಬಿಡಬೇಡ, ಮದುವೆ ಮಾಡ್ಕೊ. ಆಮೇಲೆ ನಿಮ್ಮ ಮಾಮನ ಆಮೇಲೆ ನೋಡ್ಕೊಳ್ಳೋಣ, ಸರಿನಾ? ಸರಿ, ನೋಡೋಣ. ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ, ಮನೆಗೋಗು. ಏನು ಹೇಳು? ಏನು ಹೊಸ ಮದ್ವೆ ಗಂಡು ತುಂಬಾ ಹ್ಯಾಪಿ ಆಗಿದ್ದೀರ ನಿನ್ ಅನ್ಸುತ್ತೆ. ಮಣ್ಣು ಇಲ್ಲ, ಸುಮ್ಮನೆ ಫೋನ್ ಇಡು. ಏನಾಯ್ತು? ಮತ್ತೆ ಸಮಸ್ಯೆನಾ? ದಯವಿಟ್ಟು ಫೋನ್ ಇಡು. ಮದ್ವೆನಾ ಆಮೇಲೆ ಕರಿತೀನಿ. ಮಾ, ಮಾ, ಅಮ್ಮ ಮಲ್ಕೊಂಡಿದ್ದಾರೆ. ನಾನೇ ಹೇಳ್ದೆ ಮಲ್ಕೋ ಅಂತ. ಆರೋಗ್ಯವಾಗಿರ್ಬೇಕಲ್ವಾ? ಛೇ, ಬಂದ್ಬಿಟ್ಲು ಬೆಳಗ್ಗೆ ನನ್ನ ಪ್ರಾಣ ತೆಗಿಯೋಕೆ. ನೀವ್ ಯಾವಾಗ್ಲೂ ಲೇಟಾಗಿ ಬರ್ತೀರಾ ಮನೆಗೆ? ಮದ್ವೆಗ್ ಮುಂಚೆ ಇದೆಲ್ಲ ಆಗಲ್ಲ. ಮದ್ವೆ ನಡೆದ್ರೆ ತಾನೇ. ಪರವಾಗಿಲ್ಲ, ನಾನೇ ಹಾಕೊಂತೀನಿ. ನಾನು ಲೇಟಾಗಿ ಬಂದು ಊಟ ಮಾಡಿದೆ ಮೊದಲನೇ ಸರಿ ಅಲ್ಲ. ಏನ್ರಿ ಮೊಟ್ಟೆ ಸಾರ್ ಹಿಂಗಿದೆ? ಚೆನ್ನಾಗಿದ್ಯಾ? ಸಾರ್ ನಾನ್ ಮಾಡ್ದೆ, ಚಪಾತಿ ಅಮ್ಮ ಮಾಡಿದ್ರು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹ್ಮ್. ಛೇ, ನೀನ್ ಏನ್ ಡಿಸೈಡ್ ಮಾಡಿದ್ಯ ಅಂತ ನನ್ ಗೊತ್ತಾಗ್ಬೇಕು. ನನಗಿಷ್ಟ ಇಲ್ಲ. ಮಿತ್ತಿಗೆ ಅಮ್ಮ ಕೇಳಿಸುತ್ತೆ. ಕರ್ಮ, ನಾನು ಏನಕ್ಕಾದ್ರೂ ಬಂದು ಅನ್ಸುತ್ತೆ. ಯಾಕೆ ನನ್ನಿಂದನಾ? ಎದ್ದೋಳ್ಬಿಟ್ರಿ. ಇವಳನ್ನ ಕಟ್ಕೊಂಡು ನಾನು ಏನು ಮಾಡ್ತೀನೋ ಏನೋ. ಛೇ,
ಇವಳನ್ನ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ವೇ? ಆ ಬಾಗಿಲು ತೆಗ್ದಿದೆ, ಇಲ್ಲಾಂದ್ರೆ ಒಳಗಡೆ ಬಂದ್ಬಿಡ್ತಾಳೆ. ನನ್ ಮರ್ಯಾದೆ ತೆಗ್ದಿರೋದ್ ಸಾಲ್ದೆ ಇವಾಗ ಮದ್ವೆ ಬೇರೆ ಮಾಡ್ಕೊಬೇಕಂತೆ. ಆ ಅವಳ ಶಬ್ದನೇ ಕೇಳಿಸ್ತಾ ಇಲ್ವೇ? ಏನಾದ್ರೂ ಆಗ್ಲಿ ಬಿಡು. ಪ್ರಕಾಶ್ ಮಾವ, ಛೇ, ಪ್ರಕಾಶ್ ಮಾವ, ಹ. ಪ್ರಕಾಶ್ ಮಾವ, ಬಾಗಿಲ್ ತೆಗೀರಿ. ಮಾವಾ, ಪ್ರಾಣ ತೆಗಿಯೋದಕ್ಕೆ ಬಂದಿದ್ದಾಳೆ. ಪ್ರಕಾಶ್ ಮಾವ, ಬಾಗಿಲ್ ತೆಗಿ ಅಂತ ಹೇಳ್ದೆ. ಸಾಯಿಸ್ತಾ ಇದ್ದಾಳೆ. ಪ್ರಕಾಶ, ಏಯ್ ಪ್ರಕಾಶ, ಆ ಅಲ್ಲಿ ಏನೋ ಸಮಸ್ಯೆ? ಏನು ಇಲ್ಲ. ಏನಿಲ್ಲಂದ್ರೆ ಯಾಕೆ ಜಗಳ ಮಾಡ್ತಾ ಇದ್ರ ಇಬ್ರು? ನನ್ ಪ್ರಾಣ ತೆಗಿಯೋಕೆ ಅದು ಅವಳೇ. ಸರಿ ಸರಿ, ಇಬ್ರು ಮಲ್ಕೊಳ್ರಿ ಹೋಗಿ. ಛೇ, ಹಿಂದೆನೆ ಬಂದ್ಬಿಟ್ಲು. ಏನಾಯ್ತು ನಿಮ್ಗೆ? ನಾನ್ ನಿಮ್ ಜೊತೆ ಮಾತಾಡ್ಬೇಕು. ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪ್ರಕಾಶ್ ಮಾವ, ಆಟ ಆಡ್ಬೇಡ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಿಮ್ಮ ಅಮ್ಮ ಅಪ್ಪಗೆ ಯಾವ ಸಮಸ್ಯೆ ಇಲ್ಲ, ಅವ್ರು ಹ್ಯಾಪಿಯಾಗಿದ್ದಾರೆ. ಪ್ರಿಯಾಕ ಜೊತೆನೂ ಈಗ್ಲೇ ನನ್ ಫೋನಲ್ಲೇ ಮಾತಾಡ್ದೆ. ನಿಮ್ಗೆ ಮಾತ್ರ ಏನು ಅಷ್ಟು ದೊಡ್ಡ ಸಮಸ್ಯೆ? ನನ್ ಸಮಸ್ಯೆ ಏನಂತ ನಿನ್ಗೆ ಗೊತ್ತಿಲ್ವಾ? ಮರ್ಯಾದೆಗೆ ಇಲ್ಲಿಂದ ಹೋಗ್ತೇ ಇಲ್ವಾ? ಅದು ನಡೆದು 2 ವರ್ಷ ಆಗ್ತಿದೆ ಮಾವ. ಅದಕ್ಕೆ ತಾನೇ ನನ್ ಜೊತೆ ಮಾತಾಡ್ತೀರಾ ನನ್ನನ್ನು ಇಷ್ಟು ಕಷ್ಟಪಡಿಸ್ತಿದ್ಯಾ? ಅದು ಸಾಲಿಲ್ಲ. ಇಲ್ಲ, ನಂಗೆ ಸಾಕಾಗಿಲ್ಲ. ಮುಗ್ದಿರೋದು ಮುಗ್ದೋಯ್ತು, ಅದ್ ಬಿಡೋಣ. ಇಲ್ಲಿ ನೋಡು, ಅಲ್ಲಿ ಅವಮಾನ ಆಗಿರೋದು ನನಗ್ ತಾನೆ, ಅದಕ್ಕೆ ಇದು ಸಾಕಾಗಲ್ಲ. ಮಾಡೋದೆಲ್ಲ ಮಾಡಿ ತಮಾಷೆ ಮಾಡ್ತಾಳೆ ನನ್ನ ಹತ್ರ. ಇದಕ್ ಮೇಲೆ ನಾನೇನ್ ಮಾಡ್ಬೇಕು ಮಾವ? ಹಲೋ, ಹೇಳಮ್ಮ. ಏನ್ ಬೇಬಿ, ಏನ್ ಹೇಳ್ತಿದ್ದಾರೆ ನಿಮ್ಮವ? ತುಂಬಾ ಸತಾಯಿಸ್ತಿದ್ದಾರೆ. ಯಾಕೆ ಮಾವ ಹೃದಯದಲ್ಲಿ ಪ್ರೀತಿ ನೀರು ಇಣಗೋಯ್ತಾ? ಇಣಗೋಗಿರೋ ತರಾನೇ ಇದೆ. ಅದು ಸರಿ, ಫೋನ್ನ ಮಾವ ಹತ್ರ ಕೊಡು, ನಾನ್ ಮಾತಾಡ್ ನೋಡ್ತೀನಿ. ಅವ್ರ ಕೋಪದಲ್ಲಿದ್ದಾರೆ, ಆಮೇಲೆ ಮಾತಾಡ್ತೀನಿ. ಓಕೆ ಅಮ್ಮ, ನೋಡ್ಕೋ. ನಿನ್ ತರ ಫಿಗರ್ನ ಬಿಟ್ರೆ ಬೇರೆಯವರು ಸಿಗಲ್ಲ ಅಂತ ಮಾವ ಹತ್ರ ಹೇಳು, ಓಕೆನಾ? ಸರಿ, ಓಕೆ, ಗುಡ್ ನೈಟ್. ಓಕೆನೇ, ಗುಡ್ ನೈಟ್. ಇವಾಗ ನೀವೇ ಹೇಳಿ, ನಾನೇನ್ ಮಾಡ್ಬೇಕು? ಏನು ಬೇಡ, ಫಸ್ಟ್ ಇಲ್ಲಿಂದ ಹೋಗ್ತೀಯಾ? ಪ್ರಕಾಶ್ ಮಾವ, ಏಯ್, ನನ್ನ ಹತ್ರ ಹೇಳ್ದೆ ತಾನೆ ಸುಮ್ಮನೆ ಪ್ರಾಣ ತೆಗಿಯೋಕೆ. ನಾನು ಮಧ್ಯದಲ್ಲಿ ಬಿಡಕ್ಕ? 12 ವಯಸ್ಸಿನಿಂದ ನನ್ನ ಕೈ ಹಿಡಿದು ಸುತ್ತಾಡ್ತಾ ಇದ್ರಾ? ಹೇಳ್ರಿ, ನನಗೆ ಲೆಟರ್ ಬರ್ದಿದ್ದು ನನ್ನನ್ನು ನೋಡಕ್ಕೆ ಬ್ಯಾಂಗ್ಳೂರ್ಗೂ ಬಂದಿದ್ರಲ್ವಾ? ಆ ಹೇಳ್ರಿ ಮಾವ, ಯಾಕೆ ಸೈಲೆಂಟ್ ಆಗಿದ್ದೀರಾ? ನಂಗೆ ಕೋಪ ತರಿಸ್ಬೇಡ. ಹೇಳಿ. ನಾನೀಗ ದಪ್ಪ ಆಗಿರೋದು ನಿಮ್ಗೆ ಸಮಸ್ಯೆನಾ? ಇಲ್ಲಿ ನೋಡಿ, ನನ್ಗೀಗ 28 ವರ್ಷ. ಇನ್ಯಾವಾಗ ನಾವು ಮದ್ವೆ ಮಾಡ್ಕೊಳ್ಳೋದು?
ನೀನು ಸುಮ್ಮನೆ ನಾಟಕ ಮಾಡಬೇಡ. ನೀನು ಇವತ್ತು ತೋರಿಸಿರೋ ಪ್ರೀತಿನ ಅವತ್ತು ಸ್ವಲ್ಪ ತೋರಿಸಿದ್ರೆ ಅಷ್ಟು ಜನ ಮುಂದೆ ಅವಮಾನ ಪಟ್ಟಿರಲ್ಲ. ಈ ಕತೆ ನೀನು ಹೇಳಿರೋದಕ್ಕೆ ತಾನೆ ನಾನು ಅವತ್ತು ನಿನ್ನ ರೂಮ್ ಒಳಗಡೆ ಬಂದೆ. ಆ ಟೈಮಲ್ಲಿ ಅಪ್ಪ ಬರ್ತಾರಂತ ನನ್ಗೆಂಗ್ ಗೊತ್ತು? ಏನೋ ಆ ಟೈಮಲ್ಲಿ ಅಪ್ಪ ಅಲ್ಲಿಗೆ ಬರ್ತಾರಂತ ನನ್ಗೆಂಗ್ ಗೊತ್ತು? ಸರಿ, ನಿಂಗೆ ಗೊತ್ತಿಲ್ಲ ತಾನೆ? ಅವಾಗ ಆ ಮನುಷ್ಯನ ನೋಡಿ ನೀನೆಲ್ಲಿ ತಪ್ಸ್ಕೊಂಡು ಹೋಗಿದ್ದೆ? ಆಗ ನಾನೇನ್ ಮಾಡ್ಲಿ? ಆಗ ನಾನೇನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ನಾವೇನ್ ಮಾಡ್ತಾ ಇದ್ದೀರಿ ಅಂತ ನಿನ್ಗೆ ಗೊತ್ತಲ್ವಾ? ನನಗೆ ಗೊತ್ತಿದ್ದು ಏನು ಪ್ರಯೋಜನ? ಆ ವರಜಾಕ ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ರು. 2 ವಾರ ಮುಂಚೆ ನೋಡೋಣ ನಗ್ತಾ ಇದ್ರು, ಅದು ಗೇಲಿ ಮಾಡಿ. ಅವರು ಮಾತ್ರನಾ ಆ ಭಾಸ್ಕರ ಕುಟುಂಬ ಪೂರ್ತಿ ಬಿದ್ದು ಬಿದ್ದು ನಗ್ತದನ್ನ ನೋಡಿ. ಅದೆಲ್ಲ ಈ ಜನ್ಮದಲ್ಲಿ ನಂಗೆ ಮರೆಯೋಕ್ಕಾಗಲ್ಲ. ನೀನು ಮಾತ್ರ ಎಸ್ಕೇಪ್ ಆಗಿಬಿಟ್ಟೆ, ನಾನೇ ಸಿಗಾಕೊಂಡಿತ್ತು. ನಾನು ಏನಾದ್ರೂ ಹೇಳಿದ್ದೀನಾ? ನೀನು ಹೇಳಿಲ್ಲಾನೆ. ಆದರೆ ಹೇಳ್ಬೇಕಾಗಿರೋದು ಹೇಳ್ದ. ಆದರೆ ನಿಮ್ಮ ಅಪ್ಪ ಹೇಳಿದ್ರಲ್ಲ, ಇವಾಗ ಆ ಮನುಷ್ಯನ ಮೇಲೆ ಕೋಪದಲ್ಲೇ ಇರ್ತಾನೆ. ಅದೆಲ್ಲ ನಿನ್ ಕನ್ಸೆ. ಈಗ ನಮ್ಮ ಅಪ್ಪನೇ ನನ್ನ ಕಳ್ಸಿದ್ದಾರೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ. ಆ ಮನುಷ್ಯನ ನಾನು ನಂಬೋದಿಲ್ಲ. ನೀವ್ಯಾರು ನಂಬೋದಿಲ್ವಲ್ಲ, ಅದಕ್ಕೆ. ನಿನಗೆ ಪ್ರಕಾಶ್ ಮಾವ್ ಅಂದ್ರೆ ಇಷ್ಟ ಅಲ್ವಾ? ಇನ್ನ ಅವನ್ನ ಪ್ರೀತಿಸ್ತಾ ಇದ್ರೆ ಅವನೇ ಮದ್ವೆ ಮಾಡ್ಕೊ ಅಂತ ಅಪ್ಪ ಹೇಳಿದ್ರು. ನಾನೇನು ಕೇಳೋ ಮೂಡಲಿಲ್ಲ, ಸುಮ್ಮನೆ ಒಂದು ಕತೆ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಯಾರು ಏನಂತ ಬೇರೆ ಅವ್ರನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ. ನಮ್ಮಿಬ್ಬರಿಗೆ ನಾವು ಗೊತ್ತಲ್ವಾ? ಪ್ರಕಾಶ್ ಮಾವ ಪ್ಲೀಸ್, ನಾನು ಗೊತ್ತಿಲ್ದಿರ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಆ ಥರ ತಪ್ಪು ಮಾಡಲ್ಲ. ಗಾಡ್ ಪ್ರಾಮಿಸ್. ಕೊಟ್ರೆ ನೋಡು. ಏಯ್, ಮರ್ಯಾದೆಗೊಳಗಡೆ ಮಲ್ಗೋದ್ ನೋಡು, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಸುಮ್ಮನೆ ಅವಾಗಿಂದ ಪ್ರಾಣ ತೆಗಿತಿದ್ದಾಳೆ. ಸಾರಿ ರೀ, ರಿಯಲಿ ಸಾರಿ. ಈ 2 ವರ್ಷ ಇಷ್ಟು ಸತಿ ಕಾಲ್ ಮಾಡಿದೆ, ಸಾರಿ ಹೇಳಿ ಮೆಸೇಜ್ ಮಾಡಿದೆ, ಯಾವುದಕ್ಕೂ ನೀವು ರಿಪ್ಲೈ ಮಾಡಲಿಲ್ಲ. ನಾನು ನಿಮ್ಮ ಕೋಪ ಕಮ್ಮಿ ಆಗುತ್ತೆ ಅಂದ್ಕೊಂಡೆ. ಮಧ್ಯದಲ್ಲಿ ಅಮ್ಮನಿಗೆ ಮೈಸೂರು ಇಲ್ದಿರೋ ಹಾಸ್ಪಿಟ್ಲಲ್ಲಿರೋವಾಗ ಆ ಟೆನ್ಷನಲ್ಲಿ ನೀವು ಇರ್ತೀರ ಅಂದ್ಕೊಂಡೆ. ಆದರೆ ನಿಮ್ಗೆ ಇಷ್ಟು ಕೋಪ ಇರುತ್ತಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರ್ನಿಂದ ಬರೋವಾಗ ನಿಮ್ಮ ಕೋಪನ ಬಿಡಿಸ್ಬೇಕಂತ ಕಾನ್ಫಿಡೆಂಟಾಗಿ ಬಂದೆ. ನನ್ನ ನಾಳೆ ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡು ಹೋಗ್ತೀಯಾ? ಟಿಕೆಟ್ ಇನ್ನೂ ಬುಕ್ ಮಾಡಲಿಲ್ಲ. 2-3 ದಿವಸ ಬಿಟ್ಕೊಂಡು ಹೋಗೋಣ ಅನ್ಕೊಂಡೆ. ಪರವಾಗಿಲ್ಲ, ಸರಿ ನಾನು ಬರ್ತೀನಿ. ಹೇ ನಿಲ್ಲು ನಿಲ್ಲು, ನೋಡು ನನ್ನ, ನೋಡು ನನ್ನ, ನೋಡು ನನ್ನ. ಇಷ್ಟೊತ್ತು ನಾನು ಕೋಪದಲ್ಲಿದ್ದೆ ತಾನೆ, ಅದು ಜಾಸ್ತಿ ಕೋಪದಲ್ಲಿದ್ದೆ. ಅದು ಇವಾಗ ಹೋಯ್ತು ತಾನೆ, ನೋಡು ಅಂದೆ ತಾನೆ. ನಾನೇ ನಿನ್ನ ಹತ್ರ ಬೇಕಂತ ಜಗಳ ಮಾಡಿದ್ದೆ. ನಿಜವಾಗ್ಲೂ ನಿನ್ಮೇಲಾನೆ ಕೋಪ ಎಲ್ಲ ಹೋಗ್ಬಿಡ್ತು. ನನ್ನ ನಂಬು.